ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಇವತ್ತಿನ ನೋಡಿದಲ್ಲಿ ನಾನು ನಿಮಗೆ ಭಾಳಷ್ಟು ಒಂದು ಮುಖ್ಯವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿನಿ. ಏನಪ್ಪ ಅಂತಂದರೆ, ಚೈನಾ ಫೋನ್ಸ್ಗಳು ಇಷ್ಟೊಂದು ಚೀಪ್ ಯಾಕೆ, ಸೆಕ್ಯೂರ್ ಇದೆಯಾ ಚೈನಾ ಫೋನ್ಸ್ಗಳು? ಸೊ ಭಾಳಷ್ಟು ವಿವಾದಗಳು ನಡೀತಾ ಇದ್ದಾವೆ. ಬಿಕಾಸ್ ಬಾರ್ಡ್ರಲ್ಲಿ ಸ್ಟಾರ್ಟ್ ಆದಂಥ ಈ ವಿವಾದ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಭಾಳಷ್ಟು ಜನ ವಿರೋಧಿಸಿದ್ದಾರೆ ಬಾಯ್ಕಾಟ್ ಚೈನಾ ಅಂತ. ಬಟ್ ಒಂದು ಫ್ಯಾಕ್ಟ್ ಏನಪ್ಪ ಅಂದರೆ, 70-80% ಜನ ಚೈನಾ ಫೋನ್ಸ್ಗಳನ್ನ ಯೂಸ್ ಮಾಡ್ತಾರೆ ಭಾರತದಲ್ಲಿ. ಯೂಸ್ ಮಾಡ್ತಾರೆ. ಈ ಒಂದು ಬ್ಯಾನ್ ಮಾಡಿದ್ರು ಕೂಡ ಸೊ ಲಾಸ್ ಆಗೋದು ಭಾರತ ದೇಶಕ್ಕೆ. ಕಾರಣ ಏನಕ್ಕೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಏನಕ್ಕಪ್ಪ ಅಂತಂದರೆ, ನಿಮಗೆ ಭಾರತದಲ್ಲಿರ್ತಕ್ಕಂತಹ ಎಲ್ಲ ಒಂದು ಸ್ಮಾರ್ಟ್ಫೋನ್ ಕಂಪನಿಗಳನ್ನ ನೀವು ಕಂಪೇರ್ ಮಾಡಿದರೆ ಮೋಸ್ಟ್ ಪರ್ಸೆಂಟೇಜ್ 80-90% ಇರೋದು ಚೈನೀಸ್ ಬ್ರ್ಯಾಂಡ್ಗಳು. ಓಕೆ, ಇಂಡಿಯನ್ ಬ್ರ್ಯಾಂಡ್ಸ್ ಅಂತ ಯಾವುದೂ ಇಲ್ಲವೇ ಇಲ್ಲ. ಫಾರಿನ್ ಬ್ರ್ಯಾಂಡ್ಸ್ಗಳು ಬಂದ್ಬಿಟ್ಟು ಸ್ಯಾಮ್ಸಂಗ್, ಆ್ಯಪಲ್, LG 3 ಬ್ರ್ಯಾಂಡ್ಸ್ ಇದ್ದಾವೆ. ಮತ್ತು ಬೇರೆ ಯಾವುದು ಫೋನ್ಸೇ ಇಲ್ಲ, ಬೇರೆ ಯಾವುದು ಫೋನ್ ಬ್ರ್ಯಾಂಡ್ಸ್ಗಳೇ ಇಲ್ಲ. ಈ ಒಂದು 3-4 ಬ್ರ್ಯಾಂಡ್ ಬಿಟ್ಟರೆ ನಿಮಗೆ ಅತಿ ಕಡಿಮೆ ಬೆಲೆಗೆ ಒಳ್ಳೆಯ ಸ್ಮಾರ್ಟ್ ಫೋನ್ಸ್ಗಳನ್ನ ಕೊಡ್ತಕ್ಕಂತಹ ಯಾವುದೇ ಕಂಪನಿ ಭಾರತ ದೇಶದಲ್ಲಿ ಇಲ್ಲ. ಈ ಒಂದು ಮೇಡ್ ಇನ್ ಇಂಡಿಯಾ ಆತ್ಮನಿರ್ಭರ್ ಅನ್ನೋ ಒಂದು ಅಡಿಯಲ್ಲಿ ಚೈನಾ ಫೋನ್ಸ್ಗಳನ್ನ ಇಂಪೋರ್ಟ್ ಮಾಡಿಕೊಂಡು ಭಾರತೀಯ ಕಂಪ್ನಿಗಳು ಕೊಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ ಕೇಸ್ ನೀವು ಅದನ್ನು ಸಪೋರ್ಟ್ ಮಾಡ್ತೀರ ಅಂದರೆ ಅದು ನಿಮ್ಗೆ ಬಿಟ್ಟಿದ್ದು. ಬಟ್ ಅದನ್ನು ಯಾರು ಕೂಡ ಪೈ ಮಾಡ್ಲಿಕ್ಕೆ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಲಾವಾ ಆಗಿರ್ಬೋದು, ಸೊ ಇನ್ ಕೇಸ್ ಜಿಯೋ ಫೋನ್ಸ್ಗಳಾಗಿರ್ಬೋದು, ಸೊ ಇವೆಲ್ಲ ಬಂದ್ಬಿಟ್ಟು ಚೈನಾದಿಂದಲೇ ಇಂಪೋರ್ಟ್ ಮಾಡ್ಕೊತವೆ. ರೀಸನ್ ಏನಪ್ಪ ಅಂತಂದರೆ, ಭಾರತ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಮೇನ್ ಟಾಪಿಕ್ ಬಗ್ಗೆ ಮಾತಾಡೋಣ. ಚೈನಾ ಫೋನ್ಸ್ಗಳು ಯಾಕೆ ಇಷ್ಟೊಂದು ಚೀಪ್ ಅಂತ ನಿಮ್ಗೆ ಗೊತ್ತಾದರೆ, ನಮ್ಮ ದೇಶದಲ್ಲಿ ಇನ್ ಕೇಸ್ ಅದು ಸ್ಮಾರ್ಟ್ ಫೋನ್ಸ್ ಕಂಪನಿಗಳು ಶುರು ಆದರೆ ಏನೆಲ್ಲ ಲಾಭ ಆಗುತ್ತೆ, ಒಂದು ತುಂಬ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ಮಾಹಿತಿ. ಈ ಒಂದು ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ, ಮಿಸ್ ಮಾಡಿದ್ರೆ ನಿಮಗೆ ಲಾಸ್. ಓಕೆನಾ? ಸೊ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಏನಕ್ಕೆ ಚೈನಾ ಫೋನ್ಸ್ಗಳನ್ನ ಬಾಯ್ಕಾಟ್ ಮಾಡಬೇಕು, ಏನಕ್ಕೆ ಭಾರತದಲ್ಲಿ ಫೋನ್ಸ್ಗಳು ತಯಾರಾಗಬೇಕು. ಇದಕ್ಕೆಲ್ಲದಕ್ಕೂ ಒಂದು ರೀಸನ್ ಇದೆ. ಫಸ್ಟ್ ಆಫ್ ಆಲ್, ಚೈನಾ ಫೋನ್ಸ್ಗಳು ಯಾಕೆ ಚೀಪ್ ಅಂತ ಅಂದ್ಕೊಂಡ್ರೆ, ಚೈನಾ ಫೋನ್ಸ್ಗಳು ಚೀಪ್ ಆಗಲಿಕ್ಕೆ ಕಾರಣ ಅಲ್ಲಿ ಲೇಬರ್ ಕಾಸ್ಟ್ ಕಡಿಮೆ. ಅಂದರೆ ಅಲ್ಲಿ ಏನು ಪೇ ಮಾಡ್ತಾರೆ ಒಬ್ಬ ಕಾರ್ಮಿಕನಿಗೆ, ಅದು ಭಾಳಷ್ಟು ಕಡಿಮೆ. ಅತಿಯಾದ ಜನಸಂಖ್ಯೆ ಇರೋದ್ರಿಂದ ಅವ್ರಿಗೆ ಲೇಬರ್ ಕಾಸ್ಟು ಭಾಳಷ್ಟು ಕಡಿಮೆ ಬೀಳುತ್ತೆ. ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶ ಕೊಡಲಿಕ್ಕೆ ಸರ್ಕಾರನೇ ಮುಂದೆ ಬಂದಿದೆ. ಇದು ಒಂದು ಮೊದಲನೇ ರೀಸನ್ನು ಚೈನಾ ಫೋನ್ಸ್ಗಳು ಭಾಳಷ್ಟು ಕಡಿಮೆ ಬೆಲೆಗೆ ಸಿಗಲಿಕ್ಕೆ. ಸೊ ಎರಡನೇ ಭಾಳಷ್ಟು ಮುಖ್ಯ ರೀಸನ್ ಬಂದ್ಬಿಟ್ಟು, ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ಸ್ಯಾಮ್ಸಂಗ್ ಸ್ಮಾರ್ಟ್ಫೋನ್ ಆಗಿರಲಿ, LG ಸ್ಮಾರ್ಟ್ಫೋನ್ ಆಗಿರಲಿ, ಆಸೂಸ್ ಸ್ಮಾರ್ಟ್ಫೋನ್ ಆಗಿರಲಿ, ಇನ್ನೂ ಕಂಪೇರ್ ಮಾಡಿದರೆ ಐಫೋನ್ ಸ್ಮಾರ್ಟ್ಫೋನ್ಸ್ ಆಗಿರಲಿ, ಈ ಒಂದು ಚೈನೀಸ್ ಕಂಪನಿ OnePlus ಸ್ಮಾರ್ಟ್ಫೋನ್ ಆಗಿರಲಿ, ಸೇಮ್ ಸಿಮಿಲರ್ ಫೀಚರ್ಸ್ಗಳನ್ನ ಈ ಒಂದು ಚೀಪಾಗಿ ಸಿಗ್ತಕ್ಕಂತಹ ಯಾವುದೇ ಫೋನ್ಸ್ಗಳಲ್ಲಿ ಕೊಡೋದಿಲ್ಲ. ಎಕ್ಸಾಕ್ಟ್ ಫೀಚರ್ಸ್ನ ಕೊಡೋದಿಲ್ಲ. ಅಂದರೆ ರೆವಲ್ಯೂಷನರಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಫೀಚರ್ಸ್ಗಳನ್ನ ಕೊಡೋದಿಲ್ಲ. ಸೊ ಆ ಒಂದು ರೀಸನ್ ಕೂಡ ಈ ಒಂದು ಪ್ರೈಸ್ ಕಡಿಮೆ ಆಗೋದಕ್ಕೆ ಮೇನ್ ಕಾರಣ. ಸೊ ಫಾರ್ ಎಕ್ಸಾಂಪಲ್, ನಿಮಗೆ OnePlusಲ್ಲಿ ಆಕ್ಸಿಜನ್ ಬಳಸ್ತಕ್ಕಂತಹ ಒಂದು ಸೂಪರ್ ಆಪ್ಟಿಮೈಸ್ಡ್ ಸಾಫ್ಟ್ವೇರ್ ಅವ್ರ ತೆಗಿದೆ. ಹಾರ್ಡ್ವೇರ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿದೆ. ಒಂದು ಫೋನ್ನ ನೀವು ಫೀಲ್ ಮಾಡಿದಾಗ, ಬೇರೆ ಎಲ್ಲ ವಿಚಾರಗಳನ್ನ ನೀವು ನೋಡಿದಾಗ ಅಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಿಮಗೆ OnePlus ಸಿಗೋದಿಲ್ಲ. ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂಥ 765 ಪ್ರೋಸರ್ ಕೂಡ ನಿಮಗೆ ಏನಿಲ್ಲ ಅಂದ್ರೂ ಬರೋಬ್ಬರಿ 25,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಎಕ್ಸ್ಪೆನ್ಸಿವ್ ನಾರ್ಮಲ್ ಚೈನೀಸ್ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ. ಎಕ್ಸೆಪ್ಟ್ OnePlus ಬಿಟ್ಬಿಟ್ರೆ ಇಂಡಿಯಾದಲ್ಲಿ ಅತಿ ಹೆಚ್ಚು ಬೆಲೆಯಲ್ಲಿ ಸೇಲ್ ಆಗ್ತಕ್ಕಂಥ ಫೋನು ಯಾವುದು ಕೂಡ ಇಲ್ಲ. ಸೊ ಆ ಒಂದು ರೀಸನ್ನಲ್ಲಿ ಆ ಥರ ರೆವಲ್ಯೂಷನರಿ ಟೆಕ್ನಾಲಜಿನ ಅವರು ಈ ಒಂದು ಕಡಿಮೆ ಫೋನ್ಸ್ಗಳಲ್ಲಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಒಂದು ಫೋನ್ಸ್ಗಳು ಕಡಿಮೆಗೆ ಸಿಗ್ತವೆ. ಸೊ ಇದು ಎರಡನೇ ಒಂದು ರೀಸನ್ನು. ಆ್ಯಂಡ್ ನೀವು ಭಾಳಷ್ಟು ಅಬ್ಸರ್ವ್ ಮಾಡಿರ್ಬೋದು, ಸ್ಯಾಮ್ಸಂಗ್ನಂಥ ಫೋನ್ಸ್ಗಳಲ್ಲಿ ಸಾಫ್ಟ್ವೇರ್ನ ಕೊಡ್ತಾರೆ. ಸಾಫ್ಟ್ವೇರ್ ಅಪ್ಡೇಟ್ ಆಗಿರ್ಬೋದು, ಅವ್ರದ್ದೇ ಆದ ಹಾರ್ಡ್ವೇರ್ ಆಗಿರ್ಬೋದು, ಒಂದು ಬಿಲ್ಡ್ ಕ್ವಾಲಿಟಿ ಸರ್ವಿಸ್ ಆಗಿರ್ಬೋದು, ನಿಮಗೆ ಅಲ್ಲಿ ಸಿಗ್ತಕ್ಕಂತಹ ಪ್ರೀಮಿಯಮ್ ಕ್ವಾಲಿಟಿ ನಿಮಗೆ ಚೈನೀಸ್ ಫೋನ್ಸ್ಗಳಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ಅದು ಒಂದು ರೀಸನ್ನು. ಒಂದು ರೆವಲ್ಯೂಷನರಿ ಟೆಕ್ನಾಲಜಿನ ಈ ಒಂದು ಚೈನೀಸ್ ಕಂಪನಿಗಳು ಕೊಡೋದಿಲ್ಲ. ಹಾಗಾಗಿ ಸೊ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಕೊಡಬೇಕು, ಒಂದು ಬ್ಯಾಲೆನ್ಸ್ಡ್ ಇದರಲ್ಲಿ ಕೊಡ್ತವೆ. ಸೊ ಇದೊಂದು ಎರಡನೇ ರೀಸನ್ನು. ಸೊ ಮೂರನೇ ರೀಸನ್ ಏನಪ್ಪ ಅಂತಂದರೆ, ಚೈನಾದ ಪ್ರತಿಯೊಂದು ಕಂಪನಿಗಳಿಗೆ ಸರ್ಕಾರದ ಒಂದು ನೆರವು ಇದ್ದೇ ಇರ್ತದೆ. ಅಂದರೆ ಕಂಪನಿಗೆ ಚೈನಾ ದೇಶದ ಪ್ರತಿಯೊಂದು ಕಂಪನಿಗಳಿಗೆ ಒಂದು ಚೈನೀಸ್ ಗೌರ್ಮೆಂಟ್ ಏನಿದೆ ಕಂಪ್ಲೀಟಾಗಿ ಡೈರೆಕ್ಟಾಗಿ ಸಪೋರ್ಟ್ನ ಮಾಡುತ್ತೆ. ಅದು ಒಂದು ಮೇನ್ ರೀಸನ್ನು. ಆ್ಯಂಡ್ ಭಾಳಷ್ಟು ವಿಚಾರದಲ್ಲಿ ನೀವು ಗೊತ್ತಿರ್ಬೋದು. ಸೊ ಅದೇ ಒಂದು ರೀಸನ್ಗೆ ನಿಮ್ಗೆ ಗೊತ್ತಿರ್ಬೋದು, ಕೆಲವೊಂದು ಅಪ್ಲಿಕೇಶನ್ಸ್ ಕಂಪ್ನಿಗಳ ಸಪೋರ್ಟ್ ಕೂಡ ಗೌರ್ಮೆಂಟಿಂದ ಇರೋದ್ರಿಂದ ಅವರು ಡೇಟಾನ ಗೌರ್ಮೆಂಟ್ ಜೊತೆಗೆ ಶೇರ್ ಮಾಡೋದಕ್ಕೋಸ್ಕರನೇ ಈ ಒಂದು ಅಪ್ಲಿಕೇಶನ್ಗಳು ಬ್ಲಾಕ್ ಲಿಸ್ಟಲ್ಲಿರೋದು. ಸೊ ಇದು ಒಂದು ಮೇನ್ ರೀಸನ್ನು. ಒಂದು ಗೌರ್ಮೆಂಟು ಒಂದು ಡೈರೆಕ್ಟಾಗಿ ಸಪೋರ್ಟ್ ಮಾಡೋದ್ರಿಂದ, ಒಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ
ತುಂಬ ಚೀಪಾಗಿ ಏನಾಯ್ತಂದರೆ ಒಂದು ಶಿಪ್ಪಿಂಗ್ ಕಾಸ್ಟಲ್ಲಿ ಭಾಳಷ್ಟು ಇದರಲ್ಲಿ ಸೊ ಒಂದು ಗೌರ್ಮೆಂಟ್ನ ನೆರವಿರೋದ್ರಿಂದ ಅವರ ಒಂದು ಪ್ರಾಡಕ್ಟ್ಗಳ ಬೆಲೆ ಭಾಳಷ್ಟು ಕಡಿಮೆ ಇರುತ್ತೆ ಯಾವುದೇ ದೇಶದಲ್ಲಿ ಮಾರಿದ್ರು ಕೂಡ. ಇನ್ನೊಂದು ಮುಖ್ಯವಾದ ಜನರಲ್ ಆಗಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಚೈನೀಸ್ ಕಂಪನಿಗಳು ಆಫ್ಲೈನಲ್ಲಿ ಸಿಗೋದು ಭಾಳಷ್ಟು ಕಡಿಮೆ. ಸೊ ನೀವು ಏನು ಆನ್ಲೈನಲ್ಲಿ ನೋಡ್ತೀರಾ ಅವು ಆಫ್ಲೈನಲ್ಲಿ ಭಾಳಷ್ಟು ಕಡಿಮೆ ಸಿಗ್ತವೆ. ಏನಕ್ಕಪ್ಪ ಅಂತಂದರೆ ಒಂದು ಬ್ರೋಕರೇಜ್ ಅಂತ ಏನಿರುತ್ತೆ, ಬ್ರೋಕರೇಜ್ ಅಂತ ಅಂದರೆ ಇವಾಗ ಒಂದು ಡಿಸ್ಟ್ರಿಬ್ಯೂಟರ್ ಅಂತ ಇಟ್ಟರೆ ನಾನೇ ಒಂದು 10,000 1 ಲಕ್ಷ ಗಟ್ಟಲೆ ಯೂನಿಟ್ ತೊಗೊಂಡ್ರೆ ಈ ಒಂದು ಪ್ಲೇಸಲ್ಲಿ ಈ ಒಂದು ಸಿಟಿಲಿ ಇರ್ತಕ್ಕಂತಹ ಎಲ್ಲ ಒಂದು ಅಂಗಡಿಗಳಿಗೆ ಅಥವಾ ಶಾಪ್ಗಳಿಗೆ ನಾನು ಕೊಡ್ತೀನಿ ಅಂದರೆ ನನಗೆ ಅಂತ ಒಂದು ಕಮಿಷನ್ ಇರ್ತದೆ, ಅವನಿಗೆ ಅಂತ ಒಂದು ಕಮಿಷನ್ ಇರ್ತದೆ. ಸೊ ಎಲ್ಲರ ಒಂದು ಕಮಿಷನ್ಸ್ ಕೂಡ ಎಕ್ಸ್ಟ್ರಾ ಮತ್ತು ಜಾಸ್ತಿ ಕಾಸ್ಟ್ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಆನ್ಲೈನ್ ಸೇಲ್ಸ್ನ ಭಾಳಷ್ಟು ಫೋಕಸ್ ಮಾಡ್ತಾರೆ. ಸೊ ಆನ್ಲೈನ್ ಸೇಲ್ಸ್ನ ಫೋಕಸ್ ಮಾಡೋದ್ರಿಂದ ಇವ್ರಿಗೆ ಕಾಸ್ಟ್ ಭಾಳಷ್ಟು ಕಡಿಮೆ ಬೀಳುತ್ತೆ, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋಂಗಿಲ್ಲ. ಏನಕ್ಕೆ ಅಂದರೆ ಸೊ ಆನ್ಲೈನ್ ಪೋರ್ಟಲ್ಗಳು ಅಷ್ಟೊಂದು ತುಂಬ ಬ್ರಾಡ್ ಬೇನಲ್ಲಿ ಇರೋದ್ರಿಂದ ಪ್ರತಿಯೊಂದು ಮೊಬೈಲಲ್ಲಿ ಅಪ್ಲಿಕೇಶನ್ ಇದ್ದೇ ಇರ್ತದೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಫೋನ್ ಬಂದ್ಬಿಟ್ಟು ಇದಾಗುತ್ತೆ. ಸೊ ಹಾಗಾಗಿ ಇದು ಒಂದು ಮೇನ್ ರೀಸನ್ ಈ ಒಂದು ಚೈನೀಸ್ ಫೋನ್ಸ್ಗಳು ಅತಿ ಕಡಿಮೆ ಬೆಲೆಗೆ ಸಿಗ್ಲಿಕ್ಕೆ. ಚೈನೀಸ್ ಫೋನ್ಸ್ಗಳ ಆಕ್ಸೆಸರೀಸ್ಗಳನ್ನ ಸಪರೇಟ್ ಆಗಿ ಸೇಲ್ ಮಾಡ್ತಾರೆ. ಎಕ್ಸೆಪ್ಟ್ ನಿಮಗೆ ಚಾರ್ಜರ್ ಬಿಟ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಕಂಪ್ನಿಗಳಲ್ಲಿ ನಿಮಗೆ ಹೆಡ್ಫೋನ್ ಅವರು ಕೊಡೋದಿಲ್ಲ. ಸೊ ಓಕೆನಾ, ಸೊ ಹೆಡ್ಫೋನ್ ಸಪರೇಟಾಗಿ ಬೈ ಮಾಡಬೇಕಾಗುತ್ತೆ. ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತ ಪ್ರಕಾರ ಕೇಸ್ಗಳು ಕೂಡ ಒಂದು ಟೆಂಪ್ರರಿ ಕೇಸ್ ಮಾತ್ರ ಕೊಡ್ತಾರೆ, ಮತ್ತೆ ಅದಕ್ಕೆ ಬೇಕಂದ್ರೆ ಸಪರೇಟಾಗಿ ಕೇಸ್ಗಳು ಇದು ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತ ಪ್ರಕಾರ MI ಅವ್ರದೇ ಆದ ಒಂದು ಕೇಸ್ಗಳು, ಅವ್ರದೇ ಆದ ಚಾರ್ಜರ್, ಇಯರ್ಫೋನ್ಸ್ ಕೂಡ ಸಪರೇಟಾಗಿ ಸೇಲ್ ಮಾಡುತ್ತೆ. ಅಂತ ಅದೇ ಒಂದು ಹೆಡ್ಫೋನ್ಸ್ ಇವುಗಳನ್ನ ಬಾಕ್ಸಲ್ಲಿ ಕೊಡೋದಿಲ್ಲ. ಸೊ ಇದು ಒಂದು ಮೇನ್ ರೀಸನ್ನು ಅವರ ಒಂದು ಫೋನ್ಸ್ಗಳು ತುಂಬ ಚೀಪಾಗಿ ಸಿಗಲಿಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್. ನೀವು MIನ ನೋಡ್ಬೋದು, ಎಲ್ಲಾದರೂ ಆ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ರಾ, ಬೇರೆ ಕಡೆ ಬ್ಯಾನರ್ಸ್ಗಳು ನೋಡಿದ್ರಾ, ಇವಾಗ ಇತ್ತೀಚೆಗೆ ಎಲ್ಲೋ ಒಂದು ಅಂಗಡಿಗಳಲ್ಲಿ ಅವ್ರದ್ದು ಒಂದು ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಮಾಡ್ತಾರೆ ಹೊರತು ಮೀಡಿಯಾ ಪಬ್ಲಿಸಿಟಿನ ಅವರು ಮಾಡೋದಿಲ್ಲ. ಏನಕ್ಕೆ ಅಂದರೆ ಒಂದು ಏನೋ ಮೌತ್ ಟು ಮೌತ್ ಅಂತ ಅಂತಾರೆ, ಬಾಯಿಂದ ಬಾಯಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಏನಾಯ್ತಂದ್ರೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ಯಾರೋ ತಗೊಂಡಿರೋರು ಇನ್ನೊಬ್ರಿಗೆ ಹೇಳ್ಬಿಟ್ಟು ಅವರು ಅದು ಚೆನ್ನಾಗಿದೆ, ಇಷ್ಟು ಕಡಿಮೆಗೆ ಸಿಕ್ತು ಅಂತ ಹೇಳ್ಬಿಟ್ರೆ 4-5 ಜನ ಪರ್ಚೇಸ್ ಮಾಡ್ತಾರೆ. ಈ ರೀತಿಯ ಒಂದು ಮಾರ್ಕೆಟಿಂಗ್ನ ಅವ್ರು ಬಳಸ್ತಾರೆ. ಆ ಒಂದು ಸ್ಟ್ರಾಟಜಿ ಭಾಳಷ್ಟು ಇದಾಗುತ್ತೆ. ಸೊ ಹಾಗೆ ಅಷ್ಟೊಂದು ಒಂದು ಮಾರ್ಕೆಟಿಂಗು ಜಾಸ್ತಿ ಸ್ಪೆಂಡ್ ಮಾಡೋದಿಲ್ಲ ಯಾವುದೇ ಒಂದು ಚೈನೀಸ್ ಕಂಪ್ನಿಗಳು. ಸೊ ಹಾಗೆ ತುಂಬ ಸುಲಭವಾಗಿ ಈ ಒಂದು ಫೋನ್ಸ್ಗಳ ಒಂದು ಮಾರ್ಕೆಟಿಂಗ್ ಆಗಿಬಿಡುತ್ತೆ. ಸೊ ವೆರಿ ಚೀಪ್ ಮಾರ್ಕೆಟಿಂಗ್ನ ಈ ಒಂದು ಚೈನೀಸ್ ಕಂಪ್ನಿಗಳು ಯೂಸ್ ಮಾಡ್ತವೆ. ಹಾಗೆ ಇದರ ಕಾಸ್ಟ್ ಭಾಳಷ್ಟು ಕಡಿಮೆ ಇರ್ತದೆ. ಈ ಒಂದು ಚೈನಾ ಫೋನ್ಸ್ಗಳು ಏನಿರ್ತವೆ ಅವು ಜಾಸ್ತಿ ಒಂದು ಮ್ಯಾನುಫ್ಯಾಕ್ಚರರ್ ಮಾಡಿಬಿಟ್ಟು ಒಂದು ಯೂನಿಟ್ಸ್ಗಳನ್ನ ಇಟ್ಕೊಳೋಕ್ಕಲ್ಲ, ಓನ್ಲಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಈ ಒಂದು ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಾರೆ. ಇವಾಗ ನೀವು ನೋಡ್ಬೋದು OnePlus ಎಷ್ಟೋ ಒಂದು ಮಿನಿಮಮ್ ಕ್ವಾಂಟಿಟಿ ಬಂತು ಅಂದರೆ ಆಮೇಲೆ ಅದು ಸ್ಟಾಪ್ ಆಗಿಬಿಡುತ್ತೆ, ಮತ್ತೆ ಕಂಟಿನ್ಯೂ ಆಗೋದಿಲ್ಲ. ಇಷ್ಟು 3 ತಿಂಗಳಿಗೆ 6 ತಿಂಗಳಿಗೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ, ಮತ್ತೆ ನಿಮ್ಗೆ ಹೊಸ ಫೋನ್ ಬರ್ತಾ ಇರುತ್ತೆ. ಇದು ಒಂದು ಮೇನ್ ರೀಸನ್ನು ಅತಿ ಕಡಿಮೆ ಬೆಲೆಯಲ್ಲಿ ಈ ಒಂದು ಫೋನ್ಸ್ಗಳು ಸಿಗಲಿಕ್ಕೆ. OnePlus ಚೀಪ್ ಅಂತ ಹೇಳ್ತಾರೆ, ಬಟ್ ಸೇಮ್ ಸ್ಟ್ರಾಟಜಿ ಎಲ್ಲರೂ ಕೂಡ ಫಾಲೋಅಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವೊಂದು ಸ್ಯಾಮ್ಸಂಗ್ ಕೂಡ ಇವಾಗ ಅದನ್ನೇ ಫಾಲೋಅಪ್ ಮಾಡ್ತಾ ಇದೆ. ಬಟ್ ನೀವು ಅದೊಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೋದು, ಐಫೋನು ಇರೋ 2-3 ಫೋನ್ಸ್ಗಳನ್ನೇ 1.5-2 ವರ್ಷ ಓಡಿಸುತ್ತೆ, ಆದರೂ ಕೂಡ ಅದು ಟಾಪ್ ನಂಬರ್ 1 ಸ್ಥಾನದಲ್ಲಿದೆ ಈ ರೆವೆನ್ಯೂ ಅಲ್ಲಿ, ಬಿಕಾಸ್ ಆಫ್ ಎಕ್ಸ್ಪೆನ್ಸಿವ್ ಫೋನ್ಸ್. ಅದೇ ರೀತಿಯ ಒಂದು ಕ್ವಾಲಿಟಿ ಕೊಡ್ತಾರೆ. ಒಂದು ಫೋನ್ ಕೊಟ್ಟರು ಈ ಥರದೇ ಕೊಡಬೇಕು ಅನ್ನೋದು ಒಂದು ಆಪಲ್ನ ಒಂದು ಮೆಂಟಾಲಿಟಿ. ಸೊ ಅದನ್ನು ಕಂಪೇರ್ ಮಾಡಲಿಕ್ಕಲ್ಲ ಚೈನೀಸ್ ಫೋನ್ಸ್ಗಳಿಗೆ ಆಪಲ್ ಫೋನ್ಸ್ಗಳಿಗೆ. ಸೊ ಅದೊಂದು ಬಹಳಷ್ಟು ಮುಖ್ಯವಾದ ಒಂದು ಮಾಹಿತಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ತುಂಬ ಸಿಂಪಲ್ಲು, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಮಾರ್ಕೆಟಿಂಗ್ ಮಾಡೋದಿಲ್ಲ, ಆಕ್ಸರೀಸ್ ಕೊಡೋದಿಲ್ಲ, ಅದ್ರ ಜೊತೆಗೆ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಕೂಡ ಕೆಲವೊಂದು ಫೋನ್ಸ್ಗಳಿಗೆ ನಿಮಗೆ ಸಿಗೋದಿಲ್ಲ, ಭಾಳಷ್ಟು ಟೈಮ್ ಹಿಡಿತದೆ. ಸೊ ಅದಾದಮೇಲೆ ಅವರು ಕೆಲವೊಂದು ಫೋನ್ಸ್ಗಳಿಗೆ ಮಾತ್ರ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಕೊಡ್ತಾರೆ. ಏನಕ್ಕೆ ಅಂದರೆ ಗೂಗಲ್ನ ಒಂದು ಸಾಫ್ಟ್ವೇರ್ ಅಪ್ಡೇಟ್ಸ್ಗಳಿಗೆ ಅವರು ಪೇನ ಮಾಡಬೇಕಾಗತ್ತೆ. ನೆಕ್ಸ್ಟು ಸಾಫ್ಟ್ವೇರ್ ಅಪ್ಡೇಟ್ಗೆ ಬೇಕು ಅಂದರೆ ಒಂದು ಪೇನ ಮಾಡಬೇಕಾಗತ್ತೆ. ಹಾಗಾಗಿ ಸಾಫ್ಟ್ವೇರ್ ಅಪ್ಡೇಟ್ಸ್ಗಳು ಭಾಳಷ್ಟು ಫೋನ್ಸ್ಗಳಲ್ಲಿ ಕಡಿಮೆ. ನೀವು MIನ ಒಂದು ಹೈ ಎಂಡ್ ಫೋನ್ಸ್ಗಳು, ಸ್ಪೆಷಲಿ ಫೋಕಸ್ಡ್ ಫೋನ್ಸ್ಗಳು ಬಿಟ್ಟರೆ ನಿಮಗೆ ಯಾವುದೇ ಒಂದು ಫೋನ್ಸ್ಗಳಿಗೆ ನಿಮಗೆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ 10,000 ರೂಪಾಯಿ ಒಳಗಡೆ ಇರ್ತಕ್ಕಂಥ ಫೋನ್ಸ್ಗಳಿಗೆ ಯಾವ್ದಾದ್ರು ಸಾಫ್ಟ್ವೇರ್ ಅಪ್ಡೇಟ್ ಬಂದಿದ್ದೆ ದಯವಿಟ್ಟು ಹೇಳಿ. ಸಾಫ್ಟ್ವೇರ್ ಅಪ್ಡೇಟ್ ಅಂದರೆ ನಿಮಗೆ MIUI ಅವ್ರದ್ದು ಯೂಸರ್ ಇಂಟರ್ಫೇಸ್ ಅಪ್ಡೇಟ್ ನಾನು ಹೇಳ್ತಾ ಇಲ್ಲ, ಆಂಡ್ರಾಯ್ಡ್ ಟು ಆಂಡ್ರಾಯ್ಡ್ ಅಪ್ಡೇಟಿಗೆ, ಆಂಡ್ರಾಯ್ಡ್ 9 ಇದೆ, ಆಂಡ್ರಾಯ್ಡ್ 10ಗೆ ಅಪ್ಗ್ರೇಡ್ ಆಗುತ್ತೆ. ಆ ರೀತಿ ಒಂದು ಅಪ್ಡೇಟ್ಸ್ ಬರುತ್ತಾ, ಅದು ಭಾಳ ಮುಖ್ಯ ಆಗುತ್ತೆ. ನಿಮ್ಗೆ ಯಾವುದೇ ಚೈನೀಸ್ ಫೋನ್ಸ್ಗಳನ್ನ ತಗೊಂಡ್ರು ಕೂಡ ಅಪ್ಡೇಟ್ಸ್ ಭಾಳಷ್ಟು ಕಡಿಮೆ. ಸೊ ಇವಾಗ ಎಲ್ಲರೂ ಕೂಡ ಅದನ್ನೇ ಫಾಲೋಅಪ್ ಮಾಡ್ತಾರೆ. ಈ ಒಂದು ಸ್ಯಾಮ್ಸಂಗ್ ಕಾಂಪಿಟೇಷನ್ ಮಾಡೋದಕ್ಕಾದ್ರಿಂದ ಆ ಒಂದು ಸ್ಯಾಮ್ಸಂಗ್ ಫೋನ್ಸ್ಗಳಲ್ಲಿ ಕೂಡ ಒಂದು ಬಿಲೋ 15 ಅಥವಾ 10,000 ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಕಡಿಮೆ ಬರುತ್ತೆ. ಬಿಕಾಸ್ ಅವರು ಫೋಕಸ್ ಮಾಡೋದಿಗೆಲ್ಲ 15K ಮೇಲೆ. ಓಕೆ, ಸೊ ಇದೆಲ್ಲ ಒಂದು ರೀಸನ್ಗಳು ಒಂದು ಚೈನೀಸ್ ಫೋನ್ಸ್ಗಳು ಅತಿ ಕಡಿಮೆ ಸಿಗೋದಕ್ಕೆ. ಆ್ಯಂಡ್ ಮೇನ್ ಪಾಯಿಂಟು ಏನಕ್ಕಪ್ಪ ನಮ್ಮ ದೇಶದಲ್ಲಿ ನಾವು ಮಾಡ್ಬೋದು ಅಂತ ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಇತ್ತೀಚೆಗೆ ನೀವು ಆನ್ಲೈನ್ ಸೈಟ್ಗಳನ್ನ ನೋಡಿದರೆ ಭಾಳಷ್ಟು ಸ್ಮಾರ್ಟ್ ಫೋನ್ಸ್ಗಳ ಸ್ಟಾಕು ಸಿಗ್ತಾ ಇಲ್ಲ. ಏನಕ್ಕೆ ಅಂದರೆ ಸೊ ಈ ಒಂದು ಬ್ಯಾನ್ ಮುಖಾಂತರ ಮತ್ತು ಚೈನಾದಿಂದ ಯಾವುದೇ ರೀತಿಯ ಒಂದು ಮೇನ್ ಇದಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಇಂಪೋರ್ಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ಅವರು ಸೆಕ್ಯೂರ್ ಆಗಿ ಚೆಕ್ ಮಾಡಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಸೊ ಏನಾಗುತ್ತೆ ಅಂದರೆ ಇವಾಗ ಈ ಒಂದು ಗ್ಯಾಪಲ್ಲಿ ಏನಾಗಿದೆ ಅಂದರೆ ಒಂದು
ಫಾಕ್ಸ್ಕಾನ್ ಅಂತಹ ಒಂದು ದೊಡ್ಡ ಕಂಪನಿ, ಒಂದು ಚೈನೀಸ್ ಕಂಪ್ನಿಗಳ ಒಂದು ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನು ಚೈನಾದಲ್ಲಿದೆ ಮತ್ತು ಇಂಡಿಯಾದಲ್ಲೂ ಕೂಡ ಇದೆ. ಸೊ ಇನ್ನೂ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ 100 ಕೋಟಿ ಒಂದು ಇನ್ವೆಸ್ಟ್ಮೆಂಟ್ನ ಇಲ್ಲೇ ಇಂಡಿಯಾದಲ್ಲಿ ಮಾಡಿ ಒಂದು ಪ್ರೊಡಕ್ಷನ್ನ ಜಾಸ್ತಿ ಮಾಡುವಂತಹ ಪ್ಲ್ಯಾನಲ್ಲಿದೆ. ಅದ್ರ ಜೊತೆಗೆ ನಿಮಗೆ ಜಿಯೋ ಜೊತೆಯಲ್ಲಿ ಕೂಡ ಈ ಒಂದು ಕಂಪ್ನಿಗಳು ಸೇರಿಬಿಟ್ಟು, ಅಂದರೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಕ್ವಾಲ್ಕಮ್ ಕಂಪ್ನಿ ಆಗಿರ್ಬೋದು ಅಥವಾ ಗೂಗಲ್ ಕಂಪ್ನಿ ಆಗಿರ್ಬೋದು. ಸೊ ಮೇ ಬಿ ಇನ್ ಫ್ಯೂಚರಲ್ಲಿ ಒಂದು ಸ್ಮಾರ್ಟ್ ಫೋನ್ಸ್ಗಳು ಬರುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನ ಗೊತ್ತಿಲ್ಲ. ಬಟ್ ಜಿಯೋ ಫೋನ್ಸ್ಗಳು ಬರ್ತಕ್ಕಂಥ ಫೋನ್ಸ್ಗಳು, ಬಟ್ ಜಿಯೋಗೆ ಆ ಕೇಪಬಿಲಿಟಿ ಇದೆ. ಇನ್ ಕೇಸ್ ಅವ್ರದೇ ಆದ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅಥವಾ ಮತ್ತೊಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಇದನ್ನ ಜೊತೆಗೆ ಇದು ಮಾಡಿ, ಅಥವಾ ಈಗ ಏನು ಫಾಕ್ಸ್ಕಾನ್ ಇದೆ ಅವ್ರ ಜೊತೆಗೇ ಒಂದು ಕೈ ಜೋಡಿಸಿ ಕೂಡ ಒಂದು ಸ್ವಂತ ಇಂಡಿಯನ್ ಬ್ರ್ಯಾಂಡ್ನ ಜಿಯೋ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಬಟ್ ಒಂದು ಫೈನಲ್ ವರ್ಡ್ ಏನಪ್ಪ ಅಂತಂದರೆ, ದಯವಿಟ್ಟು ಬಾಯ್ಕಾಟ್ ಚೈನಾ ಅನ್ನೋದಕ್ಕೆ ಹೋಗಲೇಬೇಡಿ. ಬಾಯ್ಕಾಟ್ ಚೈನಾ ಅನ್ನೋದ್ರಿಂದ ಲಾಸು ಇರೋದು ನಮಗೆ. ಏನಕ್ಕೆ ಅಂದರೆ 70% ಅಷ್ಟು ಜನ ಡಿಪೆಂಡ್ ಆಗಿರುತ್ತೆ ಚೈನೀಸ್ ಸ್ಮಾರ್ಟ್ ಫೋನ್ಗಳನ್ನ ಮೇಲೆ. ಏನಕ್ಕೆ ಅಂದರೆ ನಿಮಗೆ ಸಿಗ್ತಕ್ಕಂತಹ ಸ್ಯಾಮ್ಸಂಗ್ನ ಫೋನ್ಸ್ಗಳು ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ. ಅದೇ ಪ್ರೈಸ್ಗೆ ಒಂದು ಬೆಟರ್ ಫೀಚರ್ಸ್ ಸಿಗೋದಿಲ್ಲ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಅದು ಇಟ್ಕೋದಿಲ್ಲ. ಇವಾಗ ನಿಮ್ಮ ಸ್ಯಾಮ್ಸಂಗ್ ಫೋನ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ಮಿನಿಮಮ್ 8,000 to 9,000 ರೂಪಾಯಿ ನೀವು ಕೊಡಲೇಬೇಕಾಗತ್ತೆ. ಅದೇ ಈ ಒಂದು ಚೈನೀಸ್ ಫೋನ್ಸ್ಗಳು ಬಂದ್ಬಿಟ್ಟು 10,000 ರೂಪಾಯಿ ಒಳಗಡೆ ನಿಮಗೆ ಅಂತಂದರೆ 6,000 to 7,000 ರೂಪಾಯಿ, 8,000 ರೂಪಾಯಿ, 9,000 ರೂಪಾಯಿ, 10,000 ರೂಪಾಯಿಗೆ ಅಂತ ಡಿಫ್ರೆಂಟ್ ಮಾಡಲ್ಸ್ಗಳು ಸಿಗ್ತವೆ. ಬಡವರಿಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಬಟ್ ನನಗೆ ಅದು ಅರ್ಥ ಆಗುತ್ತೆ ಯಾಕೆ ನೀವು ಅದನ್ನು ಇದು ಮಾಡ್ತಾರೆ ಅಂದರೆ, ಬಿಕಾಸ್ ನಮ್ಮ ಒಂದು ಬಾರ್ಡರ್ಲಿರ್ತಕ್ಕಂಥ ಸೈನಿಕರಿಗೆ ನಾವೇ ಒಂದು ಚೈನೀಸ್ ಫೋನ್ಸ್ಗಳನ್ನ ಖರೀದಿ ಮಾಡಿಬಿಟ್ಟು ಅವ್ರಿಗೆ ಒಂದು ಪ್ರಾಫಿಟ್ ನಮ್ಮ ಮಾಡಿಕೊಟ್ಬಿಟ್ಟು ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕನ್ಸರ್ನ್ ಇದ್ದೇ ಇದೆ. ಬಟ್ ಏನಂದರೆ ದೇಶನೇ ಇದ್ರ ಬಗ್ಗೆ ವರಿ ಮಾಡ್ತಾ ಇಲ್ಲ. ಇದು ಬಂದ್ಬಿಟ್ಟು ಓನ್ಲಿ ಒಂದು ಬಿಸ್ನೆಸ್ ಪಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಬಾರ್ಡರ್ ಟು ಬಾರ್ಡರ್ ಏನಿದೆ ಇದನ್ನ ಲಿಂಕ್ ಮಾಡ್ದಂಗೆ ಅಂತಂದರೆ, ಎಸ್ ಅಫ್ಕೋರ್ಸ್ ನಮಗೂ ಕೂಡ ಅನಿಸುತ್ತೆ ಓಕೆ ನಾವು ಚೈನೀಸ್ ಫೋನ್ಸ್ಗಳನ್ನ ಯೂಸ್ ಮಾಡ್ತಿದ್ದೀವಿ, ಚೈನೀಸ್ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅಂತ. ಬಟ್ ಏನಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ A to Z ಪ್ರಾಡಕ್ಟ್ಗಳು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು 70% ಪ್ರಾಡಕ್ಟ್ಗಳು ಚೈನೀಸ್ದೇ ಆಗಿರುತ್ತೆ. ಸೊ ಹಾಗಾಗಿ ದೇಶನೇ ಡಿಪೆಂಡ್ ಆಗಿರಬೇಕಾದ್ರೆ ನಾವು ಅದನ್ನು ನಿಧಾನವಾಗಿ ಒಂದು ಚೈನಾದ ಒಂದು ಸಂಬಂಧನ ಕಡ್ಕೋಬೇಕಾಗುತ್ತೆ. ಸಡನ್ನಾಗಿ ಯಾವುದು ಕೂಡ ಆಗೋದಿಲ್ಲ. ಸೊ ವೆಯ್ಟ್ ಮಾಡೋಣ. ಇನ್ ಕೇಸ್ ನಾವು ಜಿಯೋಯಿಂದ ಒಂದು ಒಳ್ಳೆಯ ಸ್ಮಾರ್ಟ್ ಫೋನ್ಸ್ಗಳು ಬಂದರೆ ಡೆಫಿನೆಟ್ಲಿ ನಾವು ಜಿಯೋ ಕಡೆಯಿಂದ ಎಲ್ಲರೂ ಕೂಡ ಫೋನ್ನ ಖರೀದಿ ಮಾಡಬೇಕು. ಭಾರತ ದೇಶಗಳ ಪ್ರಾಡಕ್ಟ್ಗಳನ್ನ ನಾವು ಸಪೋರ್ಟ್ ಮಾಡಬೇಕು. ಇಂಡಿಯನ್ ಫೋನ್ಸ್ಗಳು ಯಾವುದೇ ಬಂದ್ರೂ ಹೆಚ್ಚಾಗಿ ನಾನು ನನ್ನ ಚಾನಲಲ್ಲಿ ಡೆಫಿನೆಟ್ಲಿ ಪ್ರಮೋಟ್ ಮಾಡ್ತೀನಿ ಇಲ್ಲದೆ. ಬಟ್ ಇನ್ ಕೇಸ್ ಆ ಪ್ರಾಡಕ್ಟ್ ಚೆನ್ನಾಗಿದೆ ಮಾತ್ರ. ಸೊ ನಾವು ಈಗ ಏನು ರಿವ್ಯೂ ಮಾಡ್ತಾ ಇದೀವಿ ಇದು ಕೇವಲ ನಿಮಗೆ ಯಾವುದು ತಪ್ಪು ಯಾವುದು ಸರಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ತಗೊಳೋದು ಬಿಡೋದು ನಿಮಗೆ ಕೊನೆಗೆ ಬಿಟ್ಟಿದ್ದದು, ಅದನ್ನು ನಿಮಗೆ ಬಿಟ್ಬಿಡ್ತೀನಿ. ಬಟ್ ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ಬಾಯ್ಕಾಟ್ ಚೈನಾ ಅನ್ನೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಇಂಪ್ಯಾಕ್ಟ್ ಆಗೋದಿಲ್ಲ. ಮೇ ಬಿ ನೀವು ಈಗ ನಾನೇ ಹೇಳಿದ್ನಲ್ಲ, ನನ್ನ 250 ಜನ ಏನು ವೋಟ್ ಮಾಡಿದ್ದಾರೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನೀವು ನೋಡ್ಬೋದು. ಸೊ ಲಾಸ್ಟ್ ವೀಡಿಯೋ ಭಾಳಷ್ಟು ಇಂಪಾರ್ಟೆಂಟ್ ಇದೆ, ಅದನ್ನು ಕೂಡ ತಪ್ಪದೆ ನೋಡಿ. 250 ಜನ ಏನು ಹೇಳಿದ್ದಾರೆ ಅವರು ಅದರಲ್ಲಿ 250 ಜನ ವೋಟ್ ಹಾಕಿರೋದ್ರಲ್ಲಿ 75% ಜನ ಒಂದು ಚೈನೀಸ್ ಫೋನ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಒಂದು 30% ಸ್ಯಾಮ್ಸಂಗ್ ಯೂಸ್ ಮಾಡ್ತಾರೆ, ನೀವೆಲ್ಲ ದುಡ್ಡಿರೋರು ಹಣ ಇರೋರು. ಬಟ್ ಬಡವರು ಬಗ್ಗರು ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್, ಚೈನೀಸ್ ಫೋನ್ಸ್ಗಳು ಯಾಕೆ ಇಷ್ಟೊಂದು ಚೀಪ್ ಅನ್ನೋದಕ್ಕೆ ಇದು ಒಂದು ಮೇನ್ ರೀಸನ್ನು. ಸೊ ಐ ಥಿಂಕ್ ಇವೆಲ್ಲ ಪಾಯಿಂಟ್ಸ್ಗಳು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿದ್ರೆ ಸ್ಟೂಡೆಂಟ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ಕೊಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತೀರಿ. ಹೆಚ್ಚಿನ ವೀಡಿಯೋಸ್ಗಳನ್ನ ಕನ್ನಡದಲ್ಲಿ ತರ್ತಾ ಇರ್ತೀನಿ ನಿಮಗೋಸ್ಕರ. ಮತ್ತೆ ಫ್ರೆಂಡ್ಸ್ ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.